ರೇಣುಕಾಸ್ವಾಮಿಗೆ ಚಿತ್ರಹಿಂಸೆ ಕೊಟ್ಟು ಕೊಂದ ಪ್ರಕರಣದಲ್ಲಿ ಬಳ್ಳಾರಿ ಜೈಲಿನಲ್ಲಿರುವ ದರ್ಶನ್ ದಿನಕ್ಕೊಂದು ಬೇಡಿಕೆಯನ್ನು ಇಡ್ತಾ ಇದ್ದಾರೆ. ಜೈಲು ಸಿಬ್ಬಂದಿಗೆ ಕಿರಿಕ್ ಮಾಡ್ತಾ ಇದ್ದಾರೆ. ಸರ್ಜಿಕಲ್ ಚೇರ್, ಫೋನ್ ಕಾಲ್, ಟಿವಿ ಬಳಿಕ ಇದೀಗ ಬಾಡಿ ಮೇಂಟೈನ್ ಮಾಡೋದಕ್ಕಾಗಿ ಪ್ರೋಟೀನ್, ವಿಟಮಿನ್ಸ್ ಬಾಟಲ್ಗಳ ಬೇಡಿಕೆಯನ್ನು ಇಟ್ಟಿದ್ದಾರೆ. ಆರೋಪಿ ದರ್ಶನ್ ಬೇಡಿಕೆಯನ್ನು ಜೈಲಾಧಿಕಾರಿಗಳು ಸಾರಾಸಗಟಾಗಿ ತಳ್ಳಹಾಕಿದ್ದಾರೆ. ದರ್ಶನ್ ಈ ಬೇಡಿಕೆಗೆ ಗರಂ ಆಗಿರೋ ಜೈಲಾಧಿಕಾರಿಗಳು, ನೀವು ಏನ್ ಅಂದ್ಕೊಂಡಿದ್ದೀರಿ, ನೀವು ಕೇಳಿದೆಲ್ಲ ಕೊಡೋಕೆ ಅವಕಾಶ ಇಲ್ಲ. ಪ್ರಿಸನರ್ ಸಿಸ್ಟಮ್ ಅಡಿಯಲ್ಲಿ ವಿಚಾರಣಾಧೀನ ಕೈದಿಗೆ ಏನಿದೆ ಅಷ್ಟೇ ಸೌಲಭ್ಯ ಕೊಡ್ತೀವಿ ಅಂತ ವಾರ್ನ್ ಮಾಡಿದ್ದಾರೆ. ಈ ವೇಳೆ ಇಂಗು ತಿಂದ ಮಂಗನಂತಾಗಿರುವ ಆರೋಪಿ ದರ್ಶನ್, ನನ್ನ ಕುಟುಂಬಸ್ಥರ ಮೂಲಕ ತರಿಸ್ಕೊಡಿ, ದೇಹದಾಡಿಯ ಸರಿಯಾಗಿ ಉಳಿಸ್ಕೊಳ್ಳಿಲ್ಲ ಅಂದ್ರೆ ನನಗೆ ಕಷ್ಟ ಆಗುತ್ತೆ ಅಂತ ಅಳಲು ತೋಡ್ಕೊಂಡಿದ್ದಾರೆ. ಆರೋಪಿ ದರ್ಶನ್ ಎಷ್ಟೇ ಪರಿಪರಿಯಾಗಿ ಬೇಡಿಕೊಂಡ್ರು ಜೈಲಾಧಿಕಾರಿಗಳು ಸೊಪ್ಪು ಹಾಕಿಲ್ಲ. ಇನ್ನು ದರ್ಶನ್ ಹೆಸರಿನ ಮೇಲೆ ವಿಳಾಸವಿಲ್ಲದಂತಹ ಅನಾಮಧೇಯ ವ್ಯಕ್ತಿಯಿಂದ ಜೈಲಿಗೆ ಹನುಮನ ಕಥೆಯ ಪುಸ್ತಕವೊಂದು ಬಂದಿದೆ. ಹನುಮನ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ, ಇದನ್ನ ಓದಿ ಅಂತ ಕಳಿಸಿದ್ದಾರೆ. ಸರ್ವ ಸಂಕಷ್ಟಕ್ಕೆ ಹನುಮನೇ ಪರಿಹಾರ ಅಂತ ಪುಸ್ತಕದ ಮೇಲೆ ಬರೆದಿದೆ ಎನ್ನಲಾಗಿದೆ. ಪುಸ್ತಕ ಎಲ್ಲಿಂದ ಬಂತು, ಯಾರು ಕಳಿಸಿದ್ರು ಅನ್ನೋ ಮಾಹಿತಿ ಇಲ್ಲ. ಆದರೆ ಪುಸ್ತಕವನ್ನು ಓಪನ್ ಮಾಡಿದ ಬಳಿಕ ದರ್ಶನ್ಗೆ ತಲುಪಿಸಿದ್ದಾರೆ. ಇತ್ತ ಪರಪನಗ್ರಹಾರ ಜೈಲಿಗೆ ನಿನ್ನೆ ರೇಡ್ ಮಾಡಿರುವ ಸಿಸಿಬಿ ರೌಡಿ ವಿಲ್ಸನ್ ಗಾರ್ಡನ್ ನಾಗ ಮತ್ತು ಗ್ಯಾಂಗ್ನ 18 ಮೊಬೈಲ್ ಅನ್ನು ಸೀಸ್ ಮಾಡಿದೆ. ಚನ್ನಪಟ್ಟಣ ಉಪಚುನಾವಣೆ ಟಿಕೆಟ್ಗಾಗಿ ಬಿಜೆಪಿಯ ಸಿಪಿ ಯೋಗೇಶ್ವರ್ ಸರ್ಕಸ್ ಮುಂದುವರೆಸಿದ್ದಾರೆ. ರಾಮನಗರದಲ್ಲಿ ಮಾತನಾಡಿ 100ಕ್ಕೆ 100ರಷ್ಟು ನನಗೆ ಟಿಕೆಟ್ ಸಿಗುತ್ತೆ. ಈಗಾಗಲೇ 5 ಪಂಚಾಯಿತಿ ವ್ಯಾಪ್ತಿಯ ಪ್ರಮುಖರ ಸಭೆ ಮಾಡಿ ಅಭಿಪ್ರಾಯ ಸಂಗ್ರಹಿಸಿದ್ದೀನಿ. ಎನ್ಡಿಎ ಅಭ್ಯರ್ಥಿಯಾಗಿ ನಾನು ಬರ್ತೀನಿ, ಆಶೀರ್ವಾದ ಮಾಡಿ ಅಂತ ಕೇಳ್ತಿದ್ದೀನಿ. ಜನ ನನಗೆ ಸೂಕ್ತ ಸ್ಪಂದನೆ ಕೊಡ್ತಾ ಇದ್ದಾರೆ. ಬುಧವಾರದಿಂದ ಹಳ್ಳಿಗಳಿಗೆ ಹೋಗ್ತೀನಿ. ಇದಕ್ಕೆ ಜನರ ಪ್ರತಿಕ್ರಿಯೆ ಚೆನ್ನಾಗಿ ಸಿಗ್ತಿದೆ. ಬೆಂಗಳೂರು ಗ್ರಾಮಾಂತರ ಸಂಸದರಾಗಿರುವ ಡಾಕ್ಟರ್ ಮಂಜುನಾಥ್ ದಂಪತಿಯ ಬೆಂಬಲವೂ ನನಗಿದೆ ಅಂತ ಹೇಳಿದ್ದಾರೆ. ಅಲ್ಲದೆ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ನ ಆಪರೇಷನ್ ಹಸ್ತ ಎಲೆಕ್ಷನ್ ಮೇಲೆ ಪರಿಣಾಮ ಬೀರಲ್ಲ ಅಂತ ಹೇಳಿದ್ದಾರೆ. 100 ಭಾಗ ಟಿಕೆಟ್ ಸಿಗುತ್ತೆ. 5 ಜಿಲ್ಲಾ ಪಂಚಾಯಿತಿಯ ಪ್ರಮುಖರು ಸಭೆ ಕರೆದಿದ್ದೆ. ಜನಗಳ ಪ್ರತಿಕ್ರಿಯೆ ಚೆನ್ನಾಗಿದೆ. ಎನ್ಡಿಎ ಅಭ್ಯರ್ಥಿಯಾಗಿ ಬಿಜೆಪಿ ಮತ್ತು ಜೆಡಿಎಸ್ನ ಸಂಯುಕ್ತ ಅಭ್ಯರ್ಥಿಯಾಗಿ ನಾನು ಬರ್ತೀನಿ, ನನಗೆ ಆಶೀರ್ವಾದ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಇಲ್ಲ, ಡಾಕ್ಟರ್ CN ಮಂಜುನಾಥ್ ಅವರು ಅವರ ದಂಪತಿಗಳ ಸಮೇತ ನನಗೆ ಆಶೀರ್ವಾದ ಮಾಡಿದ್ದಾರೆ ಮೊದಲಿಂದನೂ ಕೂಡ. ಈ ಸೆಳೆಯೋದು ಏನಾಗಲ್ಲ. ಇದು ಜನಸಾಮಾನ್ಯರ ಚುನಾವಣೆ. ಪ್ರತಿಯೊಬ್ಬ ಮತದಾರರಿಗೂ ಕೂಡ ಯಾರನ್ನ ಆಯ್ಕೆ ಮಾಡಬೇಕು ಅನ್ನೋ ಒಂದು ಸಾಮಾಜಿಕ ಜವಾಬ್ದಾರಿ ಇರ್ತದೆ. ಜನ ಆಯ್ಕೆ ಮಾಡ್ತಾರೆ. ಕಾಂಗ್ರೆಸ್ನಲ್ಲಿರುವ ದಲಿತ ಮುಖಂಡರು ಯಾರೂ ಕೂಡ ಅಂಬೇಡ್ಕರ್ ಅನುಯಾಯಿಗಳಲ್ಲ, ಅವರೆಲ್ಲ ಕಮರ್ಷಿಯಲ್ ಅಂತ ಶಾಸಕ ಯತ್ನಾಳ್ ಟೀಕಿಸಿದ್ದಾರೆ. ವಿಜಯಪುರದಲ್ಲಿ ಮಾತನಾಡಿ, ಕಾಂಗ್ರೆಸ್ನಲ್ಲಿ ಕೆಲ ದಲಿತರು ಪೇಟಿಎಂ ಇದ್ದ ಹಾಗೆ ಹಣ ಹಾಕಿದಾಗ ಕೂಡಲೇ ಮಾತನಾಡ್ತಾರೆ. ಹಣ ಕಡಿಮೆಯಾದ ತಕ್ಷಣ ಮತ್ತೆ ಕಾಂಗ್ರೆಸ್ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸ್ತಾರೆ. ಮತ್ತೆ ರಾತ್ರಿ ಬಂದು ಪೇಮೆಂಟ್ ಆಯ್ತು ಅಂದ ತಕ್ಷಣ ಆ ಹೋರಾಟ ಈ ಹೋರಾಟ ಅಂತ ಹಿಂದೆ ತೆಗೆದುಕೊಳ್ತಾರೆ. ಇಂತಹ ಸಂಘಟನೆಗಳಿಂದ ದಲಿತರ ಉದ್ಧಾರ ಆಗಲ್ಲ. ದಲಿತರು ಹೊಸ ಒಂದು ನಾಯಕತ್ವವನ್ನು ಆಯ್ಕೆ ಮಾಡಿಕೊಳ್ಬೇಕು ಅಂತ ಹೇಳಿದರು. ಈ ಮಧ್ಯೆ ಯಾದಗಿರಿ ಪಿಎಸ್ಐ ಪರಶುರಾಮ್ ಸಾವು ಪ್ರಕರಣ ಖಂಡಿಸಿ ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ಗೆ ಯಾದಗಿರಿಯಲ್ಲಿ ದಲಿತ ಮುಖಂಡರು ಮುತ್ತಿಗೆ ಹಾಕಿದ್ದಾರೆ. ಪ್ರಜಾಪ್ರಭುತ್ವ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ಬಂಧಿಸುವಂತೆ ಪಟ್ಟು ಹಿಡಿದ್ರು. ಆದರೆ ತಕ್ಷಣವೇ ಚೆನ್ನಾರೆಡ್ಡಿ ಎಸ್ಕೇಪ್ ಆಗಿದ್ದಾರೆ. ಆದರೆ ದಕ್ಷ ಅಧಿಕಾರಿ ಸಾವಿಗೆ ಕಾರಣ ಆದ ಆರೋಪಿ ಈ ಕಾರ್ಯಕ್ರಮಕ್ಕೆ ಯಾಕೆ ಬಂದ್ರು ಅಂತ ಡಿಸಿ ಎಸ್ಪಿಗೆ ದಲಿತ ಮುಖಂಡರು ತರಾಟೆ ತೆಗೆದುಕೊಂಡ್ರು. ಕೆಲವೊಂದು ಪೇಡ್ ಸರ್ವೆಂಟ್ ಇದ್ದಂಗ ಅದ, ಕೆಲವೊಂದು ಮುಖಂಡರುಗಳು ದೇಶದಲ್ಲಿ ಅವರಲ್ಲಿ ಪೇಟಿಎಂ ಇದ್ದಂಗ ರೊಕ್ಕ ಹಾಕೊಂಡು ಮಾತಾಡ್ತಾವ. ಮತ್ ರೊಕ್ಕ ಕಡಿಮೆ ಆಯ್ತಂದ್ರ ಕಾಂಗ್ರೆಸ್ ವಿರುದ್ಧ ತೀವ್ರ ವಾಗ್ದಾಳಿ ಆತಾರ. ಮತ್ ರಾತ್ರಿ ಬಂದು ಪೇಮೆಂಟ್ ಆಯ್ತು ಅಂದ್ಕೊಳ್ಳೆ ಆ ಹೋರಾಟ ಹಿಂತೆಗೆದುಕೊಳ್ಳಲಾಗಿದೆ. ಇಂಥ ಸಂಘಟನೆಗಳಿಂದ ದಲಿತರು ಉದ್ಧಾರ ಆಗೋದಿಲ್ಲ. ಇಂದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನದ ಅಂಗವಾಗಿ ಜಗತ್ತಿನ ಅತಿ ಉದ್ದದ ಮಾನವ ಸರಪಳಿ ರಚನೆ ಮೂಲಕ ದಾಖಲೆ ಸೃಷ್ಟಿಯಾಯಿತು. ಬೀದರ್ನಿಂದ ಚಾಮರಾಜನಗರದವರೆಗೂ 2500 ಕಿಲೋಮೀಟರ್ ಉದ್ದದ ಮಾನವ ಸರಪಳಿಯನ್ನು ನಿರ್ಮಿಸಲಾಗಿತ್ತು. ವಿಧಾನಸೌಧದ ಮುಂಭಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟರು. ಸಮಾಜ ಕಲ್ಯಾಣ ಸಚಿವ ಡಾಕ್ಟರ್ HC ಮಹದೇವಪ್ಪ, ಸಭಾಪತಿ ಬಸವರಾಜ ಹೊರಟ್ಟಿ ಮತ್ತಿತರ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಈ ವೇಳೆ ಮಾತನಾಡಿದ ಸಿಎಂ, ಮೇಲ್ಜಾತಿ ಕೆಳಜಾತಿ ಅನ್ನೋ ತಾರತಮ್ಯ ಇರೋವರೆಗೂ ರಾಜಕೀಯ ಪ್ರಜಾಪ್ರಭುತ್ವ ಬರಲ್ಲ. ಆರ್ಥಿಕ, ಸಾಮಾಜಿಕ, ರಾಜಕೀಯ ಪ್ರಜಾಪ್ರಭುತ್ವ ಇಲ್ಲದೆ ಬದುಕುವುದು ಅಸಾಧ್ಯ. ಇದಕ್ಕಾಗಿ ಸಂವಿಧಾನದ ಪೀಠಿಕೆ ಅರ್ಥ ಮಾಡಿಕೊಳ್ಬೇಕು. ಏಕತೆ ನೆಪದಲ್ಲಿ ಸಮಾಜವನ್ನು ಒಡೆಯುವ ವಿಚಿತ್ರಗಾರಿ ಶಕ್ತಿಗಳನ್ನ ನಾಶ ಮಾಡಬೇಕು. ಅವಕಾಶ ವಂಚಿತರಿಗೆ ಸಮಾನತೆ ಸಿಗಬೇಕು ಅಂತ ಹೇಳಿದರು. ಜೊತೆಗೆ ನಮ್ಮ ಸಂವಿಧಾನ ಎತ್ತಿ ಹಿಡಿದಿರುವ ಮಹತ್ವವನ್ನ ನಾವು ಬದುಕಿನಲ್ಲಿ ಆಚರಿಸೋಣ. ಆ ಮೂಲಕ ಸಮಾಜ ಒಡೆಯುವ ದುಷ್ಟರ ಷಡ್ಯಂತ್ರ ಸೋಲಿಸೋಣ, ಪ್ರಜಾಪ್ರಭುತ್ವ ಗಟ್ಟಿಗೊಳಿಸೋಣ ಅಂತ ಕರೆ ಕೊಟ್ಟರು. ಇನ್ನು ಬೀದರ್, ಬಾಗಲಕೋಟೆ, ವಿಜಯಪುರ, ಬಳ್ಳಾರಿ, ಚಿತ್ರದುರ್ಗ, ಚಾಮರಾಜನಗರದಲ್ಲಿ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು.
ಜಾತಿ ಕೆಳಜಾತಿ ಅಂತಕ್ಕಂಥ ತಾರತಮ್ಯ ಎಲ್ಲಿವರೆಗೆ ಇರುತ್ತದೆ ರಾಜಕೀಯ ಪ್ರಜಾಪ್ರಭುತ್ವಕ್ಕೆ ಅರ್ಥ ಬರಲ್ಲ. ಸಂವಿಧಾನದ ಪೀಠಿಕೆಯನ್ನ ಅರ್ಥ ಮಾಡ್ಕೋಬೇಕಾಗ್ತದೆ. ಏಕತೆಯ ಹೆಸರಿನಲ್ಲಿ ಸಮಾಜವನ್ನ ಒಡೆಯತಕ್ಕಂಥ ಈ ವಿಚ್ಛೇದನಕಾರಿಕ ಶಕ್ತಿಗಳಿದಾವಲ್ಲ, ಇವುಗಳನ್ನ ನಾಶ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡಬೇಕು. ಅವಕಾಶಗಳಿಂದ ವಂಚಿತರಾದವರಿಗೆ ಅವ್ರಿಗೆಲ್ಲರಿಗೂ ಕೂಡ ಶಿಕ್ಷಣ ಸಿಕ್ಕಬೇಕು. ವಾಹನಗಳಿಗೆ HSRP ನಂಬರ್ ಪ್ಲೇಟ್ ಅಳವಡಿಕೆಗೆ ಇವತ್ತು ಲಾಸ್ಟ್ ಡೇಟ್. ಆದರೆ ಗಡುವು ಮುಗಿದ್ರೂ ಕೂಡ ಯಾವುದೇ ದಂಡ ಬೀಳಲ್ಲ. ಯಾಕಂದ್ರೆ HSRP ಬೋರ್ಡ್ ತಯಾರಿಕಾ ಕಂಪನಿಗಳು ಕಾಲಾವಕಾಶ ಕೋರಿ ಹೈಕೋರ್ಟ್ಗೆ ಮನವಿ ಮಾಡಿವೆ. ಇನ್ನು ಕೋಟ್ಯಾಂತರ ವಾಹನಗಳಿಗೆ HSRP ನಂಬರ್ ಅನ್ನ ಹಾಕಿಲ್ಲ. ಅದರ ವಿಚಾರಣೆ ಸೆಪ್ಟೆಂಬರ್ 18ಕ್ಕೆ ಬರುತ್ತೆ. ಅರ್ಜಿ ವಿಚಾರಣೆ ಬಾಕಿ ಇರೋದ್ರಿಂದ ವಾಹನ ಸವಾರಿಗೆ ಸದ್ಯಕ್ಕೆ ದಂಡದ ರಿಲೀಫ್ ಸಿಗೋ ಸಾಧ್ಯತೆ ಇದೆ. ಹೀಗಾಗಿ ಇನ್ನು 3 ದಿನ HSRP ದಂಡ ಪ್ರಯೋಗಕ್ಕೆ ಬ್ರೇಕ್ ಬೀಳುತ್ತೆ. ಇನ್ನು ರಾಜ್ಯ ಸರ್ಕಾರ ಮತ್ತಷ್ಟು ಕಾಲಾವಕಾಶ ನೀಡುವ ಸಾಧ್ಯತೆ ಕೂಡ ಇದೆ. ಯಾಕಂದ್ರೆ ಯಾವುದೇ ರೀತಿಯ ಮೀಟಿಂಗ್ಗಳಾಗಿಲ್ಲ. ಇನ್ನು ಕೂಡ ಸರ್ಕಾರದ ವತಿಯಿಂದ ಸೂಚನೆಗಳು ಹೊರಬಿದ್ದಿಲ್ಲ. ಬೆಂಗಳೂರು ಗುಂಡಿ ಮುಕ್ತ ಮಾಡಬೇಕು ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಆಗ್ರಹಿಸಿದಂತೆ ಇವತ್ತು ಡೆಡ್ಲೈನ್ ಮುಕ್ತಾಯವಾಗಿದೆ. ಕೋಲ್ಡ್ ಮಿಕ್ಸ್ ಇಲ್ಲ, ಡಾಂಬರ್ ಹಾಟ್ ಮಿಕ್ಸ್ ಇಲ್ಲ, ಬರೀ ಜಲ್ಲಿಕಲ್ಲು ಹಾಕಿ ಗುಂಡಿ ಮುಚ್ಚುತ್ತಾ ಇದ್ದಾರೆ. 600 ಕೋಟಿಗೂ ಅಧಿಕ ಹಣ ಪ್ರಮುಖ ರಸ್ತೆ ದುರಸ್ತಿ ಮಾಡಲು ಮೀಸಲಾಗಿದೆ. ಆದರೆ ಬಸವೇಶ್ವರ ನಗರದ ವಾಟರ್ ಟ್ಯಾಂಕ್ ರಸ್ತೆಯಲ್ಲಿ ಬಿಬಿಎಂಪಿ ವ್ಯಾಪ್ತಿಯ ಗುಂಡಿ ಮುಚ್ಚೋದಕ್ಕೆ ಪಾಲಿಕೆ ಸರ್ಕಸ್ ಮಾಡ್ತಿದೆ. ಆತ್ರದಲ್ಲಿ ಗುಂಡಿ ಮುಚ್ಚುತ್ತಾ ಇದ್ದಾರೆ. ಟಾರ್ಗೆಟ್ ರೀಚ್ ಆಗುವ ಭರದಲ್ಲಿ ತರಾತುರಿಯಲ್ಲಿ ಕೆಲಸ ಮಾಡ್ತಾ ಇದ್ದು ರಸ್ತೆಯ ಅರ್ಧ ಭಾಗ ಆವರಿಸಿಕೊಂಡಿರುವ ಗುಂಡಿಗೆ ಜಲ್ಲಿ ಭಾಗ್ಯ ಕರುಣಿಸಲಾಗಿದೆ. ಇತ್ತ ಜಾಲಹಳ್ಳಿ ಮುಖ್ಯ ರಸ್ತೆಯಲ್ಲಿ ಗುಂಡಿ ಮುಚ್ಚುವ ಕೆಲಸ ಕಾರ್ಯ ನಡೀತಾ ಇದೆ. ಪಬ್ಲಿಕ್ ಟಿವಿ ವರದಿ ನಂತರ ಅಯ್ಯಪ್ಪ ದೇವಾಲಯದ ಮುಂದೆ ವಲಯ ಆಯುಕ್ತರ ನೇತೃತ್ವದಲ್ಲಿ ಗುಂಡಿ ಮುಚ್ಚುವ ಕಾರ್ಯ ನಡೆಯಿತು. ಬೆಂಗಳೂರು ಹೊರವಲಯದ ಕಗಲಿಪುರದಲ್ಲಿ ಭೀಕರ ಅಪಘಾತವೊಂದು ಸಂಭವಿಸಿದೆ. ಮರಕ್ಕೆ ಕಾರು ಡಿಕ್ಕಿಯಾಗಿ 2 MBA ವಿದ್ಯಾರ್ಥಿಗಳು ದಾರುಣವಾಗಿ ಮೃತಪಟ್ಟಿದ್ದಾರೆ. 22 ವರ್ಷದ ಮುಖೇಶ್, ಆಕಾಶ್ ಮೃತರು. ಈ 2 ವಿದ್ಯಾರ್ಥಿಗಳು ತಮಿಳುನಾಡು ಮೂಲದವರಾಗಿದ್ದಾರೆ. ಬೆಂಗಳೂರಿನ ಜೈನ್ ಕಾಲೇಜಿನಲ್ಲಿ MBA ಓದ್ತಾ ಇದ್ರು. ಸ್ನೇಹಿತರ ಜೊತೆ ರಾತ್ರಿ ಬೆಂಗಳೂರಿನಿಂದ ಕನಕಪುರದ ಕಡೆಗೆ ತೆರಳುತ್ತಾ ಇದ್ರು. ಕಗಲಿಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ಸಾಲು ಹುಣಸೆ ಗ್ರಾಮದ ಬಳಿ ತಡರಾತ್ರಿ ಕಾರು ನಿಯಂತ್ರಣ ತಪ್ಪಿ ಮರಕ್ಕೆ ಡಿಕ್ಕಿ ಹೊಡಿತು. ಡಿಕ್ಕಿ ರಭಸಕ್ಕೆ 2 ಸ್ಥಳದಲ್ಲೇ ಸಾವನ್ನಪ್ಪಿದ್ರು. 3 ವಿದ್ಯಾರ್ಥಿಗೆ ಗಂಭೀರವಾಗಿ ಗಾಯವಾಗಿದೆ. ಗಾಯಾಳುಗಳನ್ನ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಿಸಲಾಗುತ್ತಿದೆ. ಕಗಲಿಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಅತ್ತ ಬೆಳಗಾವಿಯ ನಿಪ್ಪಾಣಿಯ ಸ್ತವನಿನಿಧಿ ಘಾಟ್ ಬಳಿ ಸರಣಿ ಅಪಘಾತ ಸಂಭವಿಸಿದೆ. 2 ಸ್ಥಳದಲ್ಲೇ ಮೃತರಾಗಿದ್ದಾರೆ. 6 ಜನರಿಗೆ ಗಾಯವಾಗಿದೆ. ಕಂಟೈನರ್ ವಾಹನ ಚಾಲಕನ ನಿರ್ಲಕ್ಷ್ಯದಿಂದಾಗಿ 3 ಕಾರು, 2 ಲಾರಿ, 1 ಕಂಟೈನರ್ ಹಾಗೂ ಬೈಕ್ಗಳಿಗೆ ಕಂಟೈನರ್ ಗುದ್ದಿದೆ.